ಅದಕ್ಕೆ ಸೇರಿಸ್ಬಿಟ್ಟಿದ್ದಾರೆ ಹ್ಯಾಪಿ ಬರ್ತ್ಡೇ ಅಂತ ಹೇಳ್ಬಿಟ್ಟು. ಸೊ ಇವತ್ತು ಖುಷಿಯಾಗಿದ್ದೀನಿ. ಬಟ್ ಇವತ್ತಿನ ಬರ್ತ್ಡೇ ನಾನು ಎಲ್ಲ ಬರ್ತ್ಡೇಗಿಂತ ಸ್ವಲ್ಪ ಎಕ್ಸ್ಟ್ರಾ ಖುಷಿಯಾಗಿದ್ದೀನಿ. ಕಾರಣ ಯಾಕೆಂದರೆ ಇದಕ್ಕೆ ಈ ಬರ್ಡೇಗೆ ಒಂದು ಸ್ವಲ್ಪ ತಯಾರಿ ಮಾಡ್ಕೊಂಡಿದ್ದೆ. ಸ್ಪೀಚ್ ಏನು ಮಾತಾಡಬೇಕು ತಯಾರಿ ಅಲ್ಲ, ಬರ್ತ್ಡೇಗೆ ತಯಾರಿ ಮಾಡಿದ್ದೀನಿ. ಯಾವಾಗ ಸ್ಟಾರ್ಟ್ ಮಾಡಿದೆ ತಯಾರಿ ಅಂದರೆ ಸುಮಾರು ಒಂದು 6 ತಿಂಗಳ ಹಿಂದೆ. ಇದಪ್ಪ ಹುಟ್ಟಿದ ಬಗ್ಗೆ 6 ತಿಂಗಳು ಪ್ರಾಕ್ಟೀಸ್ ಮಾಡ್ತಾರೆ ಇರೋದು. ಸೊ 6 ತಿಂಗಳಿಂದ ನಾನು ಪ್ರಾಕ್ಟೀಸ್ ಮಾಡಿದ್ದೇನಪ್ಪ ಅಂದರೆ ಐ ಥಿಂಕ್ ಫೆಬ್ರವರಿ ಮಂತಲ್ಲಿ ಒಂದು ಮ್ಯಾನೇಜರ್ಸ್ಗೆ ಟ್ರೈನಿಂಗ್. ಮ್ಯಾನೇಜರ್ಸ್ ಟ್ರೈನಿಂಗ್ ಏನಂದರೆ ನಾನು ಮತ್ತು ಪರಶುರಾಮ್ ಸರ್ ಇಬ್ಬರು ಟ್ರೈನಿಂಗ್ ಕೊಟ್ಟಿದ್ದೆ ಎಲ್ಲ ಮ್ಯಾನೇಜರ್ಸ್ಗೆ. ಅಲ್ಲೊಂದು ಒಂದು ಟಾಪಿಕ್ ಇತ್ತು, 2 ಟಾಪಿಕ್ ಇತ್ತು. ಒಂದು ಟಾಪಿಕ್ಕು ಈಸ್ ಆನ್ ಗೋಲ್ ಸೆಟ್ಟಿಂಗ್. ತುಂಬ ಟಾಪಿಕ್ಗಳಿದೆ, 2 ಮುಖ್ಯವಾದ ಟಾಪಿಕ್ಕು. ಇನ್ನೊಂದು ಟಾಪಿಕ್ ಆನ್ ಅವರ್ ಫಿಟ್ನೆಸ್, ಹೆಲ್ತ್ ಫಿಟ್ನೆಸ್ ಅಂತ. ಗೋಲ್ ಸೆಟ್ಟಿಂಗ್ ಬಗ್ಗೆ ಹೇಳಬೇಕು ಅಂತಂದರೆ ನಾನು ಭಾಳ ಹಿಂದೆ ಓದಿದ್ದು, ಅದಾದ ನಂತರ ಪ್ರಾಕ್ಟೀಸ್ ಮಾಡಿದ್ದು, ನನ್ನ ಲೈಫಲ್ಲಿ ಮಾಡ್ಕೊಂಡಿದ್ದಾಗ ಸಾಕಷ್ಟು ಸಿಂಪಲಾಗಿ ಎಲ್ಲ ಇವತ್ತು ಕಡೆ ಹೇಳಬೇಕು ಅಂದರೆ ಏನಾಗಬೇಕು ಅನ್ನೋದ್ರ ಬಗ್ಗೆ ಒಂದು ಯೋಚನೆ ಮಾಡಿ ಒಂದು 5 years 10 years 5 ಅಂತ ಒಂದು ಪೀರಿಯಡ್ ಇಟ್ಕೊಂಡು ಅದನ್ನು ಪ್ರಾಕ್ಟೀಸ್ ಮಾಡಿ, ಅದನ್ನು ಇಮ್ಯಾಜಿನ್ ಮಾಡಿ, ವಿಜುವಲೈಸ್ ಮಾಡಿ ಅಚೀವ್ ಮಾಡೋದು. ಇದು ನಾನು ನನ್ನ ಜೀವನದಲ್ಲಿ ಬೇಕಾದಷ್ಟು ಕೆಲವು ಗೋಲ್ಗಳು ಸೆಟ್ ಮಾಡ್ಕೊಂಡಿದ್ದೆ. ಅದ್ರ ಪ್ರಕಾರ ಮಕ್ಕಳು ಚೆನ್ನಾಗಿ ಓದಿಸ್ಬೇಕು, ಫಾರಿನ್ ಕಂಟ್ರಿಗೋ ಕೆಲಸ ಮಾಡಬೇಕು, ಮನೆ ಕಟ್ಟಬೇಕು, ಮಗಳು ಮದುವೆ ಮಾಡಬೇಕು, ಹೀಗೆಲ್ಲದಕ್ಕೂ ಅದೊಂಥರ ಗೋಲ್ ಸೆಟ್ಟಿಂಗ್ ಪ್ರೋಸೆಸ್ ಪ್ರಕಾರ ಮಾಡಿದಾಗಲೇ ಅದೊಂಥರ ಮಜಾ ಸಿಗೋದು. ಅದೇ ನಾನು ಕೊಡಚಾದ್ರಿಗೆ ಬಂದಾಗ ಪರಶುರಾಮ್ ಸರ್ ಸ್ಟಾರ್ಟಿಂಗಲ್ಲಿ ಹೇಳಿದರು, ನಾವು ಈ ಥರ ಗುರಿಗಳಿಟ್ಕೊಂಡು ನಾವು ಮಾಡ್ಕೊಂಡ್ಬಂದ್ವಿ, ಇನ್ನೂ ಈ ಥರ ಗುರಿಗಳಿದೆ ಅಂತ. ಅದೆಲ್ಲ ನೀವೆಲ್ಲ ನೋಡ್ತಾ ಇದ್ದೀರಾ, ಗೊತ್ತಿದೆ ನಿಮಗೆ. ವಿಷಯ ಅದಲ್ಲ, ಅಲ್ಲಿಗೆ ನಾವು ಇನ್ನೊಂದು ಟಾಪಿಕ್ ಇತ್ತು. ಏನು ಟಾಪಿಕ್ ಅಂದರೆ ಫಿಟ್ನೆಸ್ ಬಗ್ಗೆ. ಸೊ ಆ ಫಿಟ್ನೆಸ್ ಬಗ್ಗೆ ಟಾಪಿಕ್ ಅಂದರೆ ನಮ್ಮ ಮ್ಯಾನೇಜರ್ಸ್ಗೆ ಅವ್ರಿಗೆ ಆಶ್ಚರ್ಯ ಅಂದರೆ ಇಲ್ಲಿ MD ಅವ್ರು ಕರೆದಿದ್ದಾರೆ, ಇಲ್ಲಿ ಮೋಸ್ಟ್ಲಿ ಬಿಸ್ನೆಸ್ ಬಗ್ಗೆ ಹೇಳ್ತಾರೆ, ಸೇಲ್ಸ್ ಬಗ್ಗೆ ಹೇಳ್ತಾರೆ, ಅದ್ರ ಬಗ್ಗೆ ಹೇಳಿಲ್ಲ. ನಾವೆಲ್ಲ ಹೇಳಿದೆ ಅಂದರೆ ನಿಮ್ಮ ಲೈಫ್ ಸ್ಟೈಲ್ ಚೆನ್ನಾಗಿರಬೇಕು. ಸೊ ನಾನು ಒಂದು ರೀತಿಯ ಲೈಫ್ ಸ್ಟೈಲು ಚೆನ್ನಾಗಿ ಮಾಡ್ಕೊಂಡೇ ಬಂದಿದ್ದೀನಿ ನೋಡೋ. ಬಟ್ ಆದರೆ ಆವಾಗ ಅನ್ನಿಸ್ತು, ಹೌದಲ್ವಾ, ಸೊ ಎಲ್ಲೋ ಒಂದು ಕಡೆ ಒಂದು ಹೊಸ ಗುರಿ ಇಟ್ಕೋಬೇಕು ಅಂತ. ಸೊ ಆಗ ಫೆಬ್ರವರಿನಲ್ಲಿ ಗುರಿ ಇಟ್ಕೊಂಡಿದ್ದೆ, 6 months ಗೋಲ್. 6 months ಗೋಲ್ ಏನಪ್ಪ ಅಂದರೆ 77.5 kgs ಇರೋದನ್ನ 70 kilos ಇಳಿಸ್ಬೇಕು ಅಂತ. ಬಟ್ ನೀವು ಕೇಳ್ಬೋದು, ಈಗ ಇಳಿಸಿದ್ದೀರಾ ಅಂತ. ನೋ, ಐ ಹ್ಯಾವ್ ನಾಟ್ ಅಚೀವ್ 100%. ಐ ಹ್ಯಾವ್ ಅಚೀವ್ 80 to 85%. ನಾವು ಐ ಆಮ್ ನೌ 71.5 kg. ಸೊ ಇದು ಗುರಿ ಇಟ್ಕೊಂಡಾಗ ಹೇಗೆ ಅಂದರೆ, ಈಗ ಕೊಳಲ್ದು ಉತ್ಸ್ತಾ ಇರ್ತಾನೆ, ಯಾರೋ ಮಾಡ್ತಾ ಇರ್ತಾನೆ, ಹೀಲ್ ಬಿ ಸೆಲ್ಲಿಂಗ್ ಎ ಸಾಫ್ಟ್ವೇರ್ ಬಟ್ ಇಲ್ಲಿ ಸೆಲ್ಲರ್ಸ್ ದ ಹಾರ್ಡ್ವೇರ್. ಅಂದರೆ ಅವನು ಪ್ರಮೋಟ್ ಮಾಡೋ ಸಾಫ್ಟ್ವೇರ್. ಅಂದರೆ ಕೊಳಲು ಉತ್ತಾ ಇರ್ತಾನೆ, ನೀವೆಲ್ಲ ನೆನಪಿರುತ್ತೆ, ಕೊಳಲು ತೊಗೊಂಡಿರ್ತೀರ, ಮನೆ ಊದ್ರೆ ಪ್ಸ್ ಅಂತ ಬರ್ತಾ ಇರಲ್ಲ. ಕಾರಣ ಏನಂದರೆ ಕೊಳಲು ಚೆನ್ನಾಗಿದೆ, ಉತ್ಸಕ್ಕೆ ಬರೋಲ್ಲ ನಮಗೆ, ಯಾಕಂದ್ರೆ ಗೊತ್ತಿರಲ್ಲ. ಗುರಿ ಇಟ್ಕೊಂಡಾಗ ಖುಷಿ ಆಗುತ್ತೆ, ಬಟ್ ಮಾಡಬೇಕಾದ್ರೆ ಇಟ್ಸ್ ನಾಟ್ ದಟ್ ಈಸಿ. ಸೊ ನಾನು ಆಗ ನನಗೆ ಗೊತ್ತಿರೋ ಇದರಲ್ಲಿ ಯೋಗ ಮಾಡ್ತಾ ಬಂದೆ. ಒಂದು ರೇಂಜ್ಗೆ ಕಮ್ಮಿ ಆಯಿತು. ಕೆಲವರು ಕೇಳ್ತಾ ಇದ್ರು ಏನು ಸಣ್ಣಾಗಿದ್ದೀರಾ ಅಂತ, ಕೆಲವರು ನಾನೇ ಹೋಗಿ ಕೇಳಿ ಸಣ್ಣಾಗಿದ್ದ ಅಂತ. ಇಲ್ಲಲ್ಲ, ಹಾಗೆ ಇದ್ರೆ ಏನು ತಿಳಿಸಿಲ್ಲ ಅಂತ. ಸರಿ, ಆಗ ಅಂದ್ಕೊಂಡೆ ಇದು ಬರೀ ಗುರಿ ಇಟ್ಕೊಂಡ್ರೆ ಆಗಲ್ಲ, ಗುರಿ ಸಾಧನೆಗೆ ಬೇಕಾದ ಏನು ಮಾಡಬೇಕು ಅಂತ. ಹಾಗಾಗಿ ಒಂದು 3 ತಿಂಗಳ ಹಿಂದೆ ಡಿಸೈಡ್ ಮಾಡಿ ಜಿಮ್ ಸೇರ್ಕೊಂಡೆ. ಸೊ ಕರೆಕ್ಟಾಗಿ 3 monthsಲ್ಲಿ. ಸೊ ಅಂದರೆ ಪ್ರತಿಯೊಂದು ಮಾಡಬೇಕಾದ್ರೂ ಸುಮ್ಮನೆ ಏನೋ ಮಾಡೋದಲ್ಲ, ಡಾಕ್ಟರ್ ಹತ್ರ ಹೋಗಿ ಕನ್ಸಲ್ಟ್ ಮಾಡಿದೆ, ಮಾಡ್ಬೋದಾ ಏಜಿಗೆ ಅಂತ, ಏನು ಮಾಡಬೇಕು ಅಂತ. ಸೊ ದಟ್ ಈಸ್ ವಾಟ್ ಐ ವಾಂಟ್ ಟು ಶೇರ್ ವಿತ್ ಯು. ಅದರಲ್ಲಿ ಒಂದು ದೊಡ್ಡ ಗುರಿ ಇತ್ತು, ಏನಪ್ಪ ಅಂದರೆ ಕೊಟ್ಟು ಚೆನ್ನಾಗಿದೆಯಾ, ಯಾರು ಕೇಳೋದು ಚೆನ್ನಾಗಿದೆ ಸರ್, ಹೊಸದೇ ಕೊಟ್ಟರು. ಇದು ಹಳೇದು. ಎಷ್ಟು ಹಳೇದು ಅಂತಂದರೆ ಯಾರು ಗೆಸ್ ಮಾಡೋಕ್ಕೆ ಕಷ್ಟ. ಯಾರು ಗೆಸ್ ಮಾಡಿ ಹೇಳ್ತೀರಾ ಎಷ್ಟು ವರ್ಷ ಹಳೇದು ಇರ್ಬೋದು ಅಂತ? 13 ವರ್ಷನ? 30 years. ಆ್ಯಕ್ಚುಲಿ ಇಟ್ ಈಸ್ 1991. ನನ್ನ ಮದುವೆ ಸುಟ್ಟು ರಿಸೆಪ್ಷನ್ ಹೋಗ್ತಿರಲಿಲ್ಲ ಒಳ್ಳೆ. ದಟ್ ವಾಸ್ ಎ ಗುರಿ ನಾನು ಇಟ್ಕೊಂಡಿದ್ದೀನಿ. ಅಂದರೆ ಈ ಕೋರ್ಟ್ ಒಳಗೆ ನಾನು ಹೋಗೋ ಥರ ಆಗಬೇಕು, ಬಟನ್ ಫುಲ್ ಹಾಕೊಂಡು ಬರಂಗಿರಬೇಕು ಅಂತ. ಸೊ ದಟ್ ಇಸ್ ಬಿನ್ ನೈಸ್ ಫೀಲಿಂಗ್. ಹಾಗಾಗಿ ಒಂಥರ ಇಲ್ಲಿ ಏನಂತ ಹೇಳ್ಕೊಟ್ಟಿದ್ದು, ಆ ಗುರಿ ಸಾಧನೆ ಮಾಡೋದ್ರ ಜೊತೆಗೆ ಆ ಜಾಯ್ ಇದೆಯಲ್ಲ, ಆ ಜಾಯ್ ಇಸ್ ಇಂಪಾರ್ಟೆಂಟ್. ಜಾಯ್ಗೆ ಬೇಕಾಗಿರೋವಂಥ ಎಫರ್ಟ್ಸ್ ಹಾಕ್ಬೇಕು, ಇಲ್ಲ ಆಗಲ್ಲ. ನಾನು ನನ್ನ ಗುರಿಗಳ ಬಗ್ಗೆ ಹೇಳ್ತಾ ಇದ್ದೆ ಅಷ್ಟೇ. ಬಟ್ ನಾವು ಈ ಮೆಸೇಜ್ ಹೇಳೋದಂದರೆ ನಾವೆಲ್ಲರೂ ಲೈಫಲ್ಲಿ ಹ್ಯಾಪಿಯಾಗಿರಬೇಕು, ಸಕ್ಸಸ್ಫುಲ್ ಆಗಿರಬೇಕು, ತೃಪ್ತಿಯಾಗಿರಬೇಕು. ಇದೆಲ್ಲದಕ್ಕೂ ನಮ್ಮಲ್ಲಿ ಎಬಿಲಿಟಿ ಇದೆ, ಮತ್ತು ನಮ್ಮಲ್ಲಿ ಟ್ಯಾಲೆಂಟ್ ಇದೆ. ಆ ಟ್ಯಾಲೆಂಟ್ ತಕ್ಕಾಗೆ ಇಲ್ಲಿ ಒಂದು ವಾತಾವರಣ ಇದೆ. ಸೊ ನಾನು ಇವತ್ತು ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ. ತುಂಬ ಜನ ನನಗೆ ವಿಶ್ ಮಾಡೋದು, ಫೋನ್ ಮಾಡೋದು, ಎಕ್ಸ್-ಎಂಪ್ಲಾಯೀಸು. ಒಬ್ಬರು ಎಕ್ಸ್-ಎಂಪ್ಲಾಯ್ ನನಗೆ ಫೋನ್ ಮಾಡಿ ಹೇಳೋದು, ಸರ್ ನಾನು ಕಂಪ್ನಿ ಬಿಡಬೇಕಾದ್ರೆ ಒಂದು ಹಾರ್ಡ್ ಇದರಲ್ಲೇ ಹೊರಡೆ, ಅಂದರೆ ಅಪೋರ್ಚುನಿಟಿ ಅಂತ.